ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸ್ವಪ್ನದ್ವಾರ ಶ್ರೀ ವಿಜಯದಾಸರಿಗೆ ಅಂಕಿತ ಪ್ರದಾನ ಮಾಡಿದ ವಿವರ ಪುರಂದರದಾಸರ ಸ್ತೋತ್ರ. ಗುರುದಾಸರಾಯರೆನಗೆ ದಾಸತ್ವ ನೀಡೋ ಕ್ರಮ ಕರುಣದಿಂದಲ್ಲಿ ವ್ಯಾಸ ಕಾಶಿಯಲ್ಲಿ ಹರುಷದಿ ಮನ ಮುಟ್ಟೆ ಪೇಳಿದ್ದ ಪೇಳುವೆನು ನರಶಿರೋಮಣಿಗಳು ಕೇಳುವುದು ಸಿರಿಮಧ್ವ ಮುನಿ ಕೃತ ಸಿದ್ಧಾಂತ ಸಾರವನ್ನು ಗುರುವ್ಯಾಸ ಮುನಿ ಮುಖದಿಂದ ತಿಳಿದುಕೊಂಡು ತರತಮ್ಯ ಪಂಚಭೇದ ಮೊದಲಾದ ತತ್ವಗಳ ಪರಿಶೋಧನವಾಗೈದು ಮಂದರಿಗೆ ಹರಿಕರುಣವ ಮಾಳ್ಪ ತತ್ವ ರಹಸ್ಯವನ್ನು ಪರಿಪರಿಸೂಳಾದಿ ಪದಮುಖ ಪ್ರಾಕೃತದಿ ಸಿರಿ ವಿಜಯ ವಿಠಲನ್ನ ಪ್ರೀತಿಗೋಸುಗ ತಿರಿಪಾದೋನ ಪಂಚಲಕ್ಷ ಪೇಳಿದೆಂದು ಪಾದ ಪೂರೈಸೂತ ಮೋದ ಸಂಸ್ಕೃತವೆಂದು ಸಾದರದಲ್ಲಿ ಪಠಿಸಿ ಭೂದರ ವಿಜಯ ವಿಠಲನ್ನ ಪಾದವನೆ ಕಾಂಬುವುದು ಸತ್ಯ ಸತ್ಯ. ಮುನಿಮಧ್ವ ಹೃದಯವೇ ಪ್ರಾಕೃತ ಗ್ರಂಥವಿದು ಜನರಿಗೆ ಪೇಳಬೇಕಾದದೆ ಘನವಾದ ತೈತಿರೇಯದಲ್ಲಿ ಪೇಳಿದ ಶಾಂತಿ ಮನದಿ ಪೇಳಿಸುತ್ತ ತತ್ವಗಳ ಅನುವಾಗಿ ತಿಳಿಸುತ್ತ ಶ್ರೀನಿವಾಸನ ಪಾದ ವನರೋಹ ತೋರಬಹುದು ನಂಬಿದವರಿಗೆ ವನಜನಾಭನ ಪಾದ ತುತಿ ಪಂಥ ಶಕ್ತಿಗೆ ಘನಪದ ರೂಪದಂಕಿತವು ಕೊಟ್ಟು ಮತ್ತು ಅನುನಯದಿಂದ ಶಾಂತಿ ಪೇಳಿಸಿ ತತ್ವಗಳು ಮನದಿಂದ ಲೀಹಬಹುದು ಸುಗುಣರಿಗೆ ಮನುಜರಿಗಂಕಿತವು ಶಾಂತಿಯೂ ಇಲ್ಲದಲೆ ಅನುವಾಗಿ ಪೇಳ್ದ ತತ್ವಗಳು ವ್ಯರ್ಥ ಕಾಣೋ ಧನುಜದಲ್ಲಣ ವಿಜಯ ವಿಠಲನ್ನ ದಾಸತನ ಧರಿಸೋದು ಬಹು ಕಷ್ಟವೆಂದು ಸ್ವತಂತ್ರ ದಾಸನು ತುತಿಸಲು ಫಲವೇನು ಸತತ ಮಾಡುವ ಪುಣ್ಯ ಜಿತಕ್ಕೆ ನಿಲ್ಲದಲೆ ಅಸತಿಯ ವ್ರತದಂತೆ ಚ್ಯುತವಾಗಿ ಪೋಪದು ಗತಿಗೆ ಸಾಧನವಿಲ್ಲ ರತಿಪತಿ ಪಿತ ನಮ್ಮ ವಿಜಯ ವಿಠಲನ್ನ ಅತಿದಯ ಪಡೆದವರ ಶಿಷ್ಯನಾಗದೆ ಗತಿ ಇಲ್ಲ ಗುರುದ್ವಾರವೇ ಗತಿ ಎಂಬ ಮನವನಿಗೆ ಪರಮಶಾಂತನಿಗೆ ಪರವೈಷ್ಣವನಿಗೆ ದುರಬುದ್ಧಿ ಇರದವಗೆ ನಿರತ ಶಿಷ್ಯನಿಗೆ ಉರುತರ ತತ್ವಗಳು ಅವಿರತ ಪೇಳಲು ದೊರೆವನ ಕ್ಷಣದಲ್ಲಿ ವಿಜಯ ವಿಠಲರೆಯ ಪರಮ ಹರುಷಪಟ್ಟು ನಲಿದಾಡುವನೆಂದು ಗುರುರಾಯರಾಜ್ಞಾ ಸ್ವೀಕರಿಸುವ ನರರಿಗೆ ಸಿರಿ ವಿಜಯ ವಿಠಲನೆ ಪೊಳೆವನೋ ನಿಶ್ಚಯ ಗುರುರಾಯರಾಜ್ಞಾ ಸ್ವೀಕರಿಸುವ ನರರಿಗೆ ಸಿರಿ ವಿಜಯ ವಿಠಲನೆ ಪೊಳೆವನೋ ನಿಶ್ಚಯ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಗುರು ದಾಸರಾಯರನಿಗೆ ದಾಸತ್ವ ನೀಡೋ ಕ್ರಮ ಸ್ವಪ್ನದ್ವಾರ ಶ್ರೀ ವಿಜಯದಾಸರಿಗೆ ಅಂಕಿತ ಪ್ರದಾನ ಮಾಡಿದ ವಿವರವನ್ನು ವಿಜಯದಾಸರು ಈ ಸುಳಾದಿಯಲ್ಲಿ ತಿಳಿಸ್ತಾ ಇದ್ದಾರೆ. ಗುರುದಾಸರಾಯರನಿಗೆ ದಾಸತ್ವ ನೀಡೋ ಕ್ರಮ. ಪುರಂದರದಾಸರ ವೇಷದಲ್ಲಿ ದೇವರು ಬಂದು ಪುರಂದರದಾಸರೇ ಬಂದು ಕರುಣದಿಂದ ವ್ಯಾಸಕಾಶಿಯಲ್ಲಿ ಇನ್ನೇನು ವ್ಯಾಸಕಾಶಿಯಲ್ಲಿ ನನಗೆ ಏನೂ ಇಲ್ಲ, ನನ್ನ ಜೀವನ ಹೇಗೆ ಅಂಥೇಳಿ ಮಣಿಕರ್ಣಿಕಾ ಘಾಟಲ್ಲಿ ಮಲ್ಕೊಂಡಿದ್ದಾಗೆ ಅಲ್ಲಿ ಬಂದು ವ್ಯಾಸಕಾಶಿಗೆ ಕರ್ಕೊಂಡು ಹೋಗಿ ಹರುಷದಿ ಮನಮುಟ್ಟಿ, ಇದು ಸ್ವಪ್ನದಾಗೆ ನಡೆದಿರೋದು, ಹರುಷದಿ ಮನಮುಟ್ಟಿ ಪೇಳಿದ್ದೇ ಪೇಳುವೆನು.
ಅದನ್ನು ನನಗೆ ಯಾವ ರೀತಿ ಆಗಿದೆ ಎಂಬುದನ್ನು ನಾನು ಮನಮುಟ್ಟಿ ಸಂತೋಷದಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ನರ ಶಿರೋಮಣಿಗಳು, ಶ್ರೇಷ್ಠ ಜೀವರಿಗಳು ಕೇಳ್ರಿ, ಸಿರಿಮಧ್ವ ಮುನಿ ಕೃತ ಸಿದ್ಧಾಂತ ಸಾರವನ್ನು, ಮಧ್ವರಾಯರ ಬರೆದ ಸಿದ್ಧಾಂತ ಸಾರ ಗುರು ವ್ಯಾಸ ಮುನಿ ಮುಖದಿಂದ ತಿಳಿದುಕೊಂಡು, ವ್ಯಾಸರಾಯರ್ಲಿಂದ ತಿಳಿದುಕೊಂಡು ಈ ಸಾರವನ್ನು ಪುರಂದರದಾಸರು ವ್ಯಾಸರಾಯರ್ಲಿಂದ ತಿಳ್ಕೊಂಡಿದ್ದಾರೆ. ತಾರತಮ್ಯ, ಪಂಚಭೇದ ಮೊದಲಾದ ತತ್ವಗಳನ್ನು ಪರಿಶೋಧನವಗೈದು ಅದನ್ನೆಲ್ಲ ಪರಿಶೋಧನೆ ಮಾಡಿ ಮಂದರಿಗೆ ಹರಿಕರುಣವ ಮಾಳ್ಪ, ಮಂದಭಾಗ್ಯರಿಗೆ, ಯಾರಿಗೆ ಏನು ತಿಳಿಯದಿಲ್ಲೋ ಅಂಥವರಿಗೆ ಹರಿಕರುಣ ಯಾವ ರೀತಿ ಮಾಡ್ತಾನೆ ಎಂಬ ತತ್ವ ರಹಸ್ಯವನ್ನು ಪರಿಪರಿ ಸುಳಾದಿಗಳು ಪದಗಳು ಎಲ್ಲ ಬರೆದು ಸಿರಿ ವಿಜಯ ವಿಠಲನ್ನ ಪ್ರೀತಿಗೋಸುಗ, ದೇವರ ಪ್ರೀತಿಗೋಸುಗವಾಗಿ ತಿರಿಪಾದೋನಿನ ಅಂದರೆ 3 ಪಾದ ಕಮ್ಮಿ ಪಂಚಲಕ್ಷ ಅಂದರೆ 4,25,000 ಪದಗಳನ್ನು ಪೇಳಿದವರು ಪುರಂದರದಾಸರು ಅಂತ ಹೇಳ್ತಾ ಇದ್ದಾರೆ. ಪಾದ ಪೂರೈಸುತ್ತ ಮೋದ ಸಂಸ್ಕೃತವೆಂದು ಸಾದರದಲ್ಲಿ ಪಠಿಸಿ ಭೂಧರ ವಿಜಯ ವಿಠಲನ್ನ ಪಾದವನ್ನು ಕಾಂಬುವುದು ಸತ್ಯ ಸತ್ಯ. ಪಾದವನ್ನು ಅಂದರೆ ಈ 3 ಪಾದ ಏನಿದ್ದದೋ ಅದನ್ನು ಪೂರೈಸಬೇಕು ಅಂಥೇಳಿ ನನಗೆ ಈ ಇದು ಕೊಟ್ಟಿದ್ದಾರೆ ಎಂಬುದು ಅವ್ರು ಹೇಳ್ತಾ ಇದ್ದಾರೆ. ಸಾದರದಲ್ಲಿ ಪಠಿಸಿ ಭೂಧರ ವಿಜಯ ವಿಠಲನ ಪಾದವನ್ನು ಕಾಂಬುವುದೇ ಸತ್ಯ ನಿಜ ಅಂಥೇಳಿ. ಮುನಿ ಮಧ್ವ ಹೃದಯವೇ ಪ್ರಾಕೃತ ಗ್ರಂಥವಿದು ಜನರಿಗೆ ಪೇಳಬೇಕಾದದೆ. ಘನವಾದ ತೈತರೀಯದಲ್ಲಿ ಪೇಳಿದ ಶಾಂತಿ, ತೈತರೀಯ ಉಪನಿಷತ್ತಿನಲ್ಲಿ ಪೇಳಿದ ಶಾಂತಿ ಮಂತ್ರಗಳು ಮನದಲ್ಲಿ ಪೇಳಿಸುತ್ತಾ ಅಲ್ಲೆಲ್ಲ ಸುತ್ತು, ಅಂದರೆ ವ್ಯಾಸಕಾಶಿಗೆ ಹೋದಾಗೆ ಸುತ್ತು ತೈತರೀಯ ಶಾಂತಿ ಮಂತ್ರಗಳನ್ನು ಹೇಳ್ತಾ ಇದ್ರಂತೆ. ತತ್ವಗಳ ಅನುವಾಗಿ ತಿಳಿಸುತ್ತಾ ಆ ತತ್ವಗಳನ್ನೆಲ್ಲ ತಿಳಿಸ್ತಾ ಶ್ರೀನಿವಾಸನ ಪಾದ ಕಮಲದಂಥ ಪಾದಗಳನ್ನು ತೋರಬಹುದು ನಂಬಿದವರಿಗೆ. ಅದು ದೇವರ ಪಾದಗಳನ್ನು ತೋರಿಸಿದರು ಅಂತ ಹೇಳ್ತಾರೆ. ಆಮೇಲೆ ವನಜನಾಭನ ಪಾದ ತುತಿಪಂತ ಶಕ್ತಿಗೆ, ಪದ್ಮನಾಭನ ಪಾದ ತುತಿಸೋ ಶಕ್ತಿಗೆ ಘನಪದ ರೂಪದ ಅಂಕಿತವ ಕೊಟ್ಟು ಆ ಪಾದವನ್ನು ಹೇಳಬೇಕು, ಅಂದರೆ ಅದು ಸ್ತುತಿಸಬೇಕು ಅಂತಂದರೆ ಅಂಕಿತ ಇರಬೇಕು. ಒಂದು ದೊಡ್ಡವರು ಅಂಕಿತ ಕೊಟ್ಟರೆ ಆ ಪಾದ ಮಹಾತ್ಮ್ಯವನ್ನು ಸ್ತುತಿಸ್ಲಿಕ್ಕೆ ಆಗತ್ತೆ. ಆ ಪಾದ ಮಹಾತ್ಮ್ಯವನ್ನು ಸ್ತುತಿಸ್ಲಿಕ್ಕೆ ಮತ್ತೆ ಅನುನಯದಿಂದಲೇ ಶಾಂತಿ ಪೇಳಿಸಿ ಶಾಂತಿ ಮಂತ್ರಗಳನ್ನು ಎಲ್ಲ ಹೇಳಿಸಿ ತತ್ವಗಳನ್ನು ಮನಪೂರ್ವಕವಾಗಿ ಈಹಬಹುದು ಸುಗುಣರಿಗೆ. ಮನುಜರಿಗೆ ಅಂಕಿತವು ಶಾಂತಿಯೂ ಇಲ್ಲದಲೆ, ಶಾಂತಿ ಪೇಳಿಸಲಾರ್ದಾಗಿ ಮನುಜರಿಗೆ ಅಂಕಿತವೆಂಬುದು ಅನುವಾಗಿ ಪೇಳ್ದ ತತ್ವಗಳು ಅವೆಲ್ಲ ವ್ಯರ್ಥವಾಗ್ತದ. ಅದಕ್ಕೆ ಶಾಂತಿ ಮಂತ್ರ ಹೇಳಿಸಿ ಈ ಇದು ಅಂಕಿತ ಕೊಡಬೇಕು. ದಣುಜದಲ್ಲಣ ವಿಜಯ ವಿಠಲನ್ನ ದಾಸತನ ಧರಿಸೋದು ಬಹುಕಷ್ಟವೆಂದು. ದೇವರ ದಾಸತನ ಅಂತಂದರೆ ಅದನ್ನು ಭಾಳ ಕಷ್ಟಪಡಬೇಕಾಗಿದ್ದ ವಿಷಯ, ಅದನ್ನು ತಿಳ್ಕೋಬೇಕು. ಎಲ್ಲ ಮೊದಲು ದೊಡ್ಡವರು ಬರೆದಿದ್ದೆಲ್ಲ ಪದಪದ್ಯಗಳನ್ನು ಸುಳಾದಿಗಳನ್ನು ಮಧ್ವಾಚಾರ್ಯರ ರಹಸ್ಯ ತತ್ವಗಳನ್ನು ಎಲ್ಲ ತಿಳ್ಕೋಬೇಕಾಗತ್ತೆ. ಅದು ತಿಳ್ಕೊಂಡು ದೇವರಲ್ಲಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೆಳೆಸ್ಕೋಬೇಕು. ಇದು ಭಾಳ ಕಷ್ಟವಾದ ವಿಷಯ ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರ ದಾಸನು ತುತಿಸಲು ಫಲವೇನು? ಈ ಅಂಕಿತ ಇಲ್ಲಾರ್ದಾಗೆ ಸ್ವತಂತ್ರನಾಗಿ ಬರೇ ನಾನು ದಾಸ ಅಂಥೇಳಿ ಸ್ತುತಿಸಿದ್ರೆ ಫಲ ಇರೋದಿಲ್ಲ. ಸತತ ಮಾಡುವ ಪುಣ್ಯ, ಏನು ಪುಣ್ಯ ಮಾಡಿದರೆ ಕೂಡ ಅದು ಗೊತ್ತಾದ ಫಲ ಕೊಡೋದಿಲ್ಲ, ಒಳ್ಳೆ ಫಲ ಕೊಡೋದಿಲ್ಲ. ಅದು ಪತಿವ್ರತೆ ಅಲ್ಲದಾಗಿರ್ತಾಳಲ್ಲ ಅಸತಿಯ, ಅಂದರೆ ಪತಿವ್ರತೆ ಅಲ್ಲದವಳು ವ್ರತದಂತೆ ಆಕಿ ಮಾಡೋ ರಥ ಥರ ಚ್ಯುತವಾಗಿ ಅಂದರೆ ವೇಸ್ಟಾಗಿ ಹೋಗ್ಬಿಡ್ತದ. ಗತಿಗೆ ಸಾಧನವಿಲ್ಲ, ನಮಗೆ ಮುಕ್ತಿಗೆ ಸಾಧನ ಆಗೋದಿಲ್ಲ. ಇದು ರತಿಪತಿಪಿತ ನಮ್ಮ ವಿಜಯ ವಿಠಲನ್ನ ಅತಿದಯ ಪಡೆದವರ ಶಿಷ್ಯನಾಗದೆ ಗತಿಗಿಲ್ಲ. ಯಾರನ್ನ ದೊಡ್ಡವರ ಶಿಷ್ಯನಾಗ್ಲಾರ್ದಾಗಿ ನಾವು ಬರೇ ಏನೋ ನಾನು ಸ್ವತಂತ್ರ ದಾಸನು ಅಂಥೇಳಿ ನಾನೇ ಒಂದು ಹಾಡು ಬರಿತೀನಿ ಅಂತಂದರೆ ಆಗೋದಿಲ್ಲ. ಒಬ್ಬರು ನಮಗೆ ಅಂಕಿತ ಕೊಡಬೇಕು, ಒಬ್ಬರು ಗುರು ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರಲ್ಲಿ. ಗುರುದ್ವಾರವೇ ಗತಿ, ಗುರುದ್ವಾರನೇ ಗತಿ ಎಂಬ ಮಾನವನಿಗೆ, ಪರಮಶಾಂತನಿಗೆ, ವರವೈಷ್ಣವರಿಗೆ ಆತನ ಗುರುದ್ವಾರವೇ ಗತಿ, ಗುರುಲಿಂದನೇ ನಮಗೆ ಬರಬೇಕು ಅಂಬೋ ಮಾನವನು ಪರಮಶಾಂತನು, ವರವೈಷ್ಣವನು, ದುರಬುದ್ಧಿ ಇರದವನಿಗೆ ಸದಾ, ಅಂದರೆ ದುರಬುದ್ಧಿ ಎಂಬುದೇ ಇಲ್ಲ ಅವನಿಗೆ. ಮಹಾ ಸಿದ್ಧಾಂತಗಳನ್ನೆಲ್ಲ ಸದಾ ಯಾವಾಗಲೂ ಹೇಳ್ತಾ ಇರ್ತಾನೆ. ಶಿಷ್ಯನಿಗೆ ಉರುತರ ತತ್ವಗಳನ್ನು ಎಡಬಿಡದೆ ಈ ಮಹಾ ಸಿದ್ಧಾಂತಗಳನ್ನು ನಂಬಿದವರ ನಿರತ,
ಅಂದರೆ ಸದಾ ನಂಬಿರುವಂತಹ ಶಿಷ್ಯನಿಗೆ ಮಹಾಸಿದ್ಧಾಂತಗಳನ್ನು ಎಡಬಿಡದೆ ಹೇಳಿಕೊಡ್ತಾರೆ, ಸದಾ ಹೇಳಿಕೊಡ್ತಾರೆ. ಗುರುಗಳು ಅಂತಂದರೆ ಯಾರು ಏನು ತಮಗೆ ಗೊತ್ತಿದ್ದದೋ ಅದೆಲ್ಲ ತಮ್ಮ ಶಿಷ್ಯಂದರಿಗೆ ಹೇಳ್ಕೊಡ್ತಾ ಇರ್ತಾರೆ, ಸದಾ ಹೇಳ್ಕೊಡ್ತಾ ಇರ್ತಾರೆ. ಹಾಗೆ ಹೇಳ್ಕೊಡ್ತಾ ಇರೋರು ಉರುತರ ತತ್ವಗಳನ್ನು ಅವಿರತ ಅಂದರೆ ಎಡಬಿಡದೆ ಸದಾ ಹೇಳ್ಕೊಡ್ತಾ ಇರ್ತಾರೆ. ದೊರೆವನ ಕ್ಷಣದಲ್ಲಿ ವಿಜಯ ವಿಠ್ಠಲರೇಯ ಪರಮ ಹರುಷಪಟ್ಟು ನಲಿದಾಡುವನೆಂದು. ಅದು ಭಾಳ ಸಂತೋಷಪಟ್ಟು ನಲಿದಾಡ್ತಾ ಇರ್ತಾರೆ ಅವಾಗೆ ಅಂಥೇಳಿ. ಗುರುರಾಯರಾಜ್ಞ ಸ್ವೀಕರಿಸುವ ನರರಿಗೆ ಸಿರಿ ವಿಜಯ ವಿಠ್ಠಲನ್ನು ಪೊಳೆವನು ನಿಶ್ಚಯ. ಅಂದರೆ ಈ ದೊಡ್ಡವರ ಆಜ್ಞ, ನಮ್ಮ ಗುರುಗಳಾದ ಅವರ ಆಜ್ಞ ಸ್ವೀಕರಿಸಿದರೆ ದೇವರು ನಮ್ಮನ್ನು ಒಲಿತಾನೆ ಅಂತ ಹೇಳ್ತಾರೆ. ಇದರ ಬಗ್ಗೆ ಇನ್ನೂ ಭಾಳ ಹೇಳಿದ್ದಾರೆ. ಇದನ್ನೇ ಗೋರೆವಾಳ ಹನುಮಂತರಾವ್ ಅವರು ಕೂಡ ತಮ್ಮ ಇದರೊಳಗೆ ಹೇಳಿದ್ದಾರೆ. ಸ್ವಪ್ನದೊಳಗೆ ಮಲಗಿದ್ದ ಮಗನನ್ನು ಎಬ್ಬಿಸಿ ಪ್ರೀತಿಯಿಂದ ತಂದೆಯ ಎಚ್ಚರಿಸಿದಂತೆ ಗಂಗಾ ನದಿಯ ಆಚೆದಲ್ಲಿ ಇದ್ದ ಶ್ರೀ ವೇದವ್ಯಾಸ ದೇವರ ಇರುತಿಪ್ಪ ವ್ಯಾಸಕಾಶಿಗೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ವ್ಯಾಸದೇವರ ಸಾಕ್ಷಾತ್ತಾಗಿ ದೇವತೆಗಳ ಸಂದಣಿ ಎಲ್ಲರೂ ಕೂತಿದ್ರಂತಲ್ಲಿದೆ. ಆ ದೇವತೆಗಳ ಸೇವಾ ಕೈಕೊಳ್ಳುತ್ತಿದ್ದರಂತೆ. ಬೇರೆ ಎಲ್ಲ ದೇವತೆಗಳ ಸೇವಾ ಈ ವ್ಯಾಸರು ವೇದವ್ಯಾಸ ದೇವರು ಕೈಕೊಳ್ತಿದ್ರಂತೆ. ಅಂದರೆ ಅವರೆಲ್ಲರೂ ಸೇವಾ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಸಂದರ್ಶನ ಮಾಡಿಸಿ ದಾಸಪ್ಪನ ಕಡೆಯಿಂದ ನಮಸ್ಕಾರ ಮಾಡಿಸಿ ಕೈ ಜೋಡಿಸಿ ನಿಂತಿದ್ದಾಗೆ ಆಗ ಪುರಂದರ ದಾಸರ ರೂಪದಿಂದ ದೇವರು ಬಂದು ತನ್ನ ಸಕಲ ಸಂಚಿತ ಆಗಾಮಿ ಪಾಪರಾಶಿಗಳನ್ನೆಲ್ಲ ಕಳೆದು ಮತ್ತು ಪರಮಶುದ್ಧ ಮನಸ್ಸಿನಿಂದ ದಾಸಪ್ಪನಿಗೆ ತೈತರೇಯ ಉಪನಿಷತ್ತಿನಲ್ಲಿ ಹೇಳಿದಂತೆ ಶಾಂತಿಗಳನ್ನು ಪೇಳಿಸಿ ವಿಜಯ ಎಂಬ ಬೀಜಾಕ್ಷರವನ್ನು ಬರೆದರಂತೆ. ನಾಲಿಗೆ ಮೇಲೆ ಅಂಕಿತ ಪ್ರದಾನ ಮಾಡಿ ನೀನು ಇದೇ ಅಂಕಿತದಿಂದ ಎಲ್ಲ ಕವನಗಳನ್ನು ಮಾಡಿ ಲೋಕಕ್ಕೆ ಉದ್ಧಾರ ಮಾಡಬೇಕು ಅಂತ ಹೇಳಿ ದಾಸದೀಕ್ಷೆಯನ್ನು ಕೊಟ್ಟು ಒಂದು ಚಿಕ್ಕ ತಂಬೂರಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದು ಅದೇ ತಂಬೂರಿ ಸದ್ಯ ವಿಜಯದಾಸರ ಕಟ್ಟಿ ಚಿಪ್ಪಗಿರಿಯಲ್ಲಿ ಕೂಡ ಇದೆ. ಅಂದರೆ ಸ್ವಪ್ನದಲ್ಲಿ ಕೊಟ್ಟ ತಂಬೂರಿ ಆಮೇಲೆ ಎದ್ದ ತಕ್ಷಣ ಅವರಿಗೆ ಕಾಣಿಸಿರೋದು. ಎಂಥ ಸೇವೆ ಮಾಡಿ ನಂಬಿದ ಜನರು ಯಾವ ಥರ ದೇವರು ನೋಡ್ತಾರೆ ಎಂಬುದನ್ನು ಈ ಗುರುಗಳ ದ್ವಾರ ಶ್ರೀಹರಿಯ ದರ್ಶನ ಆಯಿತು. ಅವರಿಗೆ ಹೃದಯದಾಗಿ ಬಿಂಬರೂಪಿ ಶ್ರೀಹರಿಯ ಸಂದರ್ಶನ ಆಯಿತು. ಆನಂದ ಸಮುದ್ರದೊಳಗೆ ತೇಲಾಡಿಬಿಟ್ರು ಅಂತ ಹೇಳ್ತಾರೆ. ಬೆಳಗಿನ ಜಾವ ಎಚ್ಚರ ಆದಾಗೆ ನೋಡಿದರೆ ಸ್ವಪ್ನದಲ್ಲಿದ್ದಿದ್ದು ಸಕಲ ಎಲ್ಲ ನೆನಪಾಯಿತು ಅವರಿಗೆ. ಮುಖ ಪ್ರಕ್ಷಾಳನ ಮಾಡಿಕೊಂಡು ದೇವರನ್ನ ಆನಂದದಿಂದ ದಾಸಪುರಂದರ ಪಾದವನ್ನು ಪೊಂದಿದೇನು ಏಸು ಜನ್ಮದ ಪುಣ್ಯರಾಶಿ ಫಲಿಸಿತೋ ಎನಗೆ ಅಂತೇಳಿ ಒಂದು ಸ್ತುತಿ ಮಾಡಿ ಇಂದಿನ ದಿನವಾನಂದದಲ್ಲಿ ನಾವು ಇಂದಿನ ದಿನವು ಪುರಂದರದಾಸರು ಇಂದುವಿನಂತೆ ಬಂದೆನ್ನ ಕಣ್ಣು ಮುಂದೀಗ ಸುಳಿಯಲು ಸಂದರುಶನದಿಂದ ದಣಿದೆ ನಾರಂದ ವರದ ಪುರಂದ ವಿಜಯ ವಿಠ್ಠಲ ಕರುಣಾ ಸಿಂಧುವಿನೊಳಗೆ ನಾ ಪೊಂದಿದೆ ಮಿಂದಿದೆನೋ, ಅವರ ಕರುಣದೊಳಗೆ ನಾ ಪೊಂದಿದ್ದೀನಿ, ನಾನು ಮಿಂದು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಇದು ಎಷ್ಟು ಪುಣ್ಯ ಇದ್ದರೆ ಅವರಿಗೆ ಕನಸಿನಲ್ಲಿ ಕಾಣಿಸಿದ್ದೆಲ್ಲ ನೆನಪಿರಬೇಕು ಅಂಥೇಳಿ. ಅದಕ್ಕೆ ಈ ಜನ್ಮದ ಏನು ಇದು ಇತ್ತು ಅವರಿಗೆ, ಅಂದರೆ ಅವರು ಭೃಗು ಅಂಶರು ಆದರೂ ಅಲ್ಲಿ ಅವರಿಗೆ ಮತ್ತೆ ಕರ್ಕೊಂಡು ಹೋಗಿ ದೇವರು ಅದೆಲ್ಲ ಮಾಡಿಸಿದ್ದಾನೆ ಅಂತಂದಾಗೆ ಎಷ್ಟು ದೊಡ್ಡವರು ನಮ್ಮ ವಿಜಯದಾಸರು ಎಂಬುದನ್ನು ನಮಗೆ ಇಲ್ಲಿ ಆತ್ಮನಿವೇದನ ಸುಳಾದಿಯಲ್ಲಿ ವಿಜಯದಾಸರೇ ಅದರ ಬಗ್ಗೆ ಹೇಳ್ಕೊತಾ ಇದ್ದಾರೆ. ಅದಂದರೆ ಈ ಥರ ನನಗೆ ಇದು ಅಂಕಿತ ಪ್ರದಾನ ಆಗಿತ್ತು, ಇದನ್ನೆಲ್ಲ ನನ್ನ ಕಣ್ಣಲ್ಲಿಂದ ನೋಡಿದ್ದೀನಿ. ಶಾಂತಿ ಪರ್ವ ಹೇಳಿಸ್ತಾ ಇದ್ರು, ವೇದವ್ಯಾಸದೇವರು ಕೂತಿದ್ದಾರೆ, ಎಲ್ಲರೂ ಸುತ್ತು ನಿಂತ್ಕೊಂಡಿದ್ದಾರೆ, ಅವ್ರನ್ನ ಸೇವೆ ಮಾಡ್ತಾ ಇದ್ದಾರೆ. ಬಂದವರೆಲ್ಲ ಎಲ್ಲ ದೇವತೆಗಳು ಇದ್ದಾರೆ. ಆವಾಗೆ ವಿಜಯ ಎಂಬೋ ಬೀಜಾಕ್ಷರವನ್ನು ಅವರ ನಾಲಿಗೆ ಮೇಲೆ ಬರೆದು ವಿಜಯ ವಿಠ್ಠಲ ಅಂಥೇಳಿ ಅವರಿಗೆ ಇದು ಅಂಕಿತ ಪ್ರದಾನ ಮಾಡಿದ್ದಾರೆ ಎಂಬುದನ್ನು ಹೇಳಿದ್ದಾರೆ. ಇದು ನನ್ನ ಜೀವನ ಯೋಕ್ತಿಗೆ ಎಷ್ಟು ಅನುಕೂಲ ಆಗುತ್ತೇನೋ ಅಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಿರೋದು. ದೇವರು ನನ್ನಿಂದ ಎಷ್ಟು ನುಡಿಸ್ಲಿಕ್ಕೆ, ನನ್ನ ಜೀವನ ಯೋಕ್ತಿಗೆ ಎಷ್ಟು ನುಡಿಸ್ತಾ ಇದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿದ್ದು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ ಮಧ್ವ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ.